ಅವಾಗ ಸ್ವಲ್ಪ ಹುಷಾರಿಲ್ರಿ, ಏನು ಊಟ ಮಾಡಿ ಗಂಜಿ ಮಾಡ್ಕೊಡತ್ತಳ್ರಿ ಭಾಗ್ಯ. ಬೇಜಾರಾಗತ್ತರಿ ಹಬ್ಬದ ದಿವಸ ನೋಡಿ ಫ್ರೆಂಡ್ಸ್. ಇಲ್ಲಿ ಏನು ಒಳ್ಳೆ ಬೇಡ, ಫುಲ್ ಸಣ್ಣ ಅಂದ್ರೆ ಸಣ್ಣ ಆತೈತಿ ನೋಡ್ರಿ. ನೋಡ್ರಿ ಪೂಜೆ ಮಾಡಾಕತ್ತಾರ, ಇಬ್ರು ರೀತಿ ಮಾಡ್ತಾರ. ಸಿದ್ಧಾರ್ಥ ಪೂಜೆ ಮಾಡತ್ತಾನ. ಮಾರ್ಕೆಟ್ ಕರ್ಕೊಂಡ್ಬಂದು ಎಕ್ಸರ್ಸೈಸ್ ಮಾಡಕ್ ಹಾಕಿವಿ. ಅಮ್ಮ ಡ್ರೈವರ ಸಡನ್ ಆಗಿ ಹುಟ್ಟ ಸಂಕಟಾಗಿ ಒಂಥರ ಮಸ್ತ್ನಾಗಿ ಮಜಾ ಮಾಡಿದ್ದಾಯ್ತು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದಾರೆ ಅನ್ಕೊಳ್ಳಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಬರ್ರಿ, ಇವತ್ತು ದೀಪಾವಳಿ ಹಬ್ಬ ಅಮಾವಾಸ್ಯೆ ಇರೋದ್ರಿಂದ ನಾವು ಅಮಾವಾಸ್ಯೆ ದಿವಸ ದೀಪಾವಳಿ ಹಬ್ಬನ ಆಚರಣೆ ಮಾಡ್ತೀವಿ. ಎಲ್ಲರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರ ಜೀವನದಲ್ಲಿ ದೀಪದ ಥರನೇ ಎಲ್ಲರಿಗೂ ಬೆಳಕಾಗಿ ಎಲ್ಲ ಸುಖ ಶಾಂತಿ ನೆಮ್ಮದಿ ಎಲ್ಲಾನು ಕೊಟ್ಟು ಕಾಪಾಡಲಿ ಭಗವಂತ ಅಂತ ಕೇಳ್ಕೊತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಮ್ಮ ಮನೇಲಿ ನಾವು ಯಾವ ರೀತಿ ದೀಪಾವಳಿನ ಆಚರಣೆ ಮಾಡ್ತೀವಿ ಅಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಫಸ್ಟು ಬೆಳಗ್ಗೆ ಎದ್ದು ಮನೆಯೆಲ್ಲ ಕಸ ಗುಡಿಸಿ ನೆಲ ಒರೆಸಿ ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡಿಕೊಂಡು ಗ್ಯಾಸಿಗೆಲ್ಲ ಈ ರೀತಿ ಅಲಂಕಾರ ಮಾಡಿ ಆಯಿತು. ನೆಕ್ಸ್ಟು ನಮ್ಮ ಗಣಪತಿಯಿಂದ ಸ್ಟಾರ್ಟ್ ಮಾಡೋಣ. ಮೊನ್ನೆನೇ ನಾವು ಲೈಟಿಂಗ್ಸ್ ಎಲ್ಲ ಹಾಕಿದ್ವಿ. ಇವತ್ತು ಏನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ. ನನಗೆ ಬಂದಿರೋ ರೀತಿಯಲ್ಲಿ ನಾನು ಪುಟ್ಟದೊಂದು ಚಿಕ್ಕದೊಂದು ರಂಗೋಲಿನ ಹಾಕಿದ್ದೀನಿ. ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಹೊರಗಡೆನೂ ಸ್ವಲ್ಪ ಹೋಗಿ ಬರೋಣ. ಹೊರಗಡೆ ನಾನು ರಂಗೋಲಿ ಈ ರೀತಿ ಹಾಕಿದ್ದೀನಿ. ಈ ಕಡೆ ಒಂದು, ಈ ಕಡೆ ಈ ರೀತಿ ತೋರಣ. ಇದು ಪೇಂಟಲ್ಲಿ ಹಾಕಿರುವಂಥ ರಂಗೋಲಿ. ಅದು ಸೆಂಟ್ರಲ್ಲಿ ಹಾಕಕ್ಕೆ ಬರಲ್ಲ ಅಂತ ಹಾಗೆ ಬಿಟ್ಟಿದ್ದೀನಿ. ಇದೆಲ್ಲ ದೀಪ ಪೇಂಟಲ್ಲೇ ಹಾಕಿರೋದು. ಈ ದೀಪ ಮತ್ತು ಆ ದೀಪ. ಅದ್ರ ಮೇಲೆ ನಾನು ರಂಗೋಲಿ ಹಾಕ್ಬೋದಾಗಿತ್ತು. ಮೊದಲು ಅದ್ರ ಮೇಲೆ ರಂಗೋಲಿ ಹಾಕಬೇಕಾಗಿತ್ತು. ನನಗೆ ಮರ್ತೋಯ್ತು ಅವಾಗ. ಈಗ ನೆನಪಾಯಿತು. ಸೈಡಲ್ಲಿ ಈ ಥರ ಮೇಲ್ಗಡೆ ಈ ಥರ ಮಾಡ್ಕೊಂಡಿದ್ದೀನಿ. ಏನೋ ಮಾಡೋಕ್ಕೋಗಿ ಏನೇನೋ ಮಾಡಿದೆ. ಒಟ್ಟಲ್ಲಿ ರಂಗೋಲಿ ಹಾಕೋ ಟೈಮಲ್ಲಿ ಎಡವಟ್ಟಂತೂ ಮಾಡೇ ಮಾಡ್ತೀನಿ. ಇದು ಈ ಕಡೆ ಒಂದು, ಆ ಕಡೆ ಒಂದು, ಸೆಂಟ್ರಲ್ಲಿ ಈ ಥರ ಮಾಡ್ಕೊಂಡು. ಓಕೆ, ಹೇಗಿದೆ ರಂಗೋಲಿ? ಇವತ್ತು ನಮ್ಮ ದೀಪಾವಳಿ ಹಬ್ಬ ಈ ಥರ ಸ್ಟಾರ್ಟ್ ಆಗಿದೆ. ನೋಡೋಣ ಎಲ್ಲಿಂದ ಎಲ್ಲಿವರೆಗೂ ನಮ್ಮ ದೀಪಾವಳಿ ಹಬ್ಬನ ನಡೆಯುತ್ತೆ ಅಂತ. ಬನ್ನಿ ಹೋಗೋಣ. ಮನೆ ಒಳಗಡೆ ಗಾಡಿ ಅವ್ರ ತಲೆ ಮೇಲೆ ಇಟ್ಕೊಂಡು ಆಮೇಲೆ ಹೊರಗೋಗಿ ಇಳಿಸ್ಕೊಳ್ಳಿ. ನಮ್ಮ ರಂಗೋಲಿ ಹಾಳು ಮಾಡಿದ್ರೆ ನಾನು ಜಗಳನೇ ಮಾಡೋದು. ಫಸ್ಟೇ ಕಷ್ಟಪಟ್ಟು ಅಪರೂಪಕ್ಕೆ ಒಳ್ಳೆ ರಂಗೋಲಿ ಹಾಕಿರ್ತೀನಿ. ಖಂಡಿತ ನನ್ನ ರಂಗೋಲಿ ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸ್ಲೇಬೇಕು. ಯಾಕಂದರೆ ಮಾಮೂಲಿ ಎಲ್ಲರೂ ರಂಗೋಲಿ ಹಾಕೋರು ರೂಢಿ ಇದ್ದವ್ರು ಹಾಕಿದ್ರೆ ಒಂಥರ, ಆದರೆ ನಾನು ಬರದೇ ಇರೋರು ಹಾಕಿದಾಗ ಒಂಥರ ಖುಷಿ ಇರುತ್ತೆ. ಅದಕ್ಕೋಸ್ಕರ ಹಾಗಾಗಿತ್ತು. ನಮ್ಮ ಮನೆ ಬರೋ ಟಿ ವಿ ಸೌಂಡ್ ಇಡ್ತಾವೆ, ತಲೆ ಕೆಟ್ಟ ಹೊಂಟದ. ಒಂದು ಬ್ಲಾಗ್ ಮಾಡೋಕ್ಕಾಗಲ್ಲ, ಒಂದು ಮಾತಾಡೋಕ್ಕಾಗಲ್ಲ. ಈಗ ನಾನು ಹೋಗಿ ಜಳಕ ಮಾಡ್ಕೊಂಬರ್ಬೇಕ್ರಿ. ಟೈಮ್ ಹೇಳಿದ್ರೆ ನನಗೆ ನಾಚಿಕೆ ಬರ್ತೈತೆ, ಅಷ್ಟಾಗೈತಿ. ಜಲ್ದಿನೇ ಎದ್ದೀನಿ, ಆದ್ರೆ ರಂಗೋಲಿ ಬಿಡ್ಸೋಕೆ ಸ್ವಲ್ಪ ಟೈಮ್ ಆಗಿತ್ತು. ಅದು ಅಷ್ಟೇ ಬಿಡ್ಸೋಕೆ ಟೈಮ್ ತೊಗೊಂಡೇನು ಭಾಳಣ. ಯಾಕಂದ್ರೆ ಬರಲಲ್ಲ, ಹಾಗಾಗಿ ಹೆಂಗೆಂಗೋ ಮಾಡಿ ಕಷ್ಟ ಬಿತ್ತು ಮಾಡೀನಿ. ಎಲ್ಲ ಕೆಲಸಗಳು ಮಾಡ್ಕೊಳ್ಳೋಷ್ಟರಲ್ಲಿ ಟೈಮ್ ಹೇಳ್ಬಿಡ್ತೀನಿ. 9 ಗಂಟೆ ಆಗೈತಿ. ಈಗ ಹೋಗಿ ಜಳಕ ಮಾಡಿ ಬರ್ಬೇಕು. ನಾನು ಇನ್ನು ಜಳಕ ಮಾಡಿ ಬಂದು ಬ್ಯಾಳೆಗಿಟ್ಟು ಹೋಳ್ಗೆ ಯಾವಾಗ ಮಾಡ್ತೀನೋ ಯಾವಾಗ ಉಣ್ತೀವೋ ಗೊತ್ತಿಲ್ಲ. ಓಕೆ, ಜಳಕ ಮಾಡಿ ಬಂದು ಮತ್ತು ನಿಮ್ಗೆ ಆಮೇಲೆ ಸಿಗ್ತೀನಿ. ನೋಡ್ರಿ ಪೂಜೆ ಮಾಡಾಕತ್ತಾರ ಇಬ್ಬರು ಸೇರಿ. ದೀಪ ಎಲ್ಲ ಹಚ್ಚಿಟ್ಟಾರ. ಇವರ ಪೂಜೆ ಪುನಸ್ಕಾರ ನೋಡ್ರಿ ಯಾವ ರೀತಿ ಮಾಡ್ತಾನೆ. ಸಿದ್ಧಾರ್ಥ ಪೂಜೆ ಮಾಡತ್ತಾನ. ದೇವರೆಲ್ಲ ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಹೂವು ಎರ್ಸಾಕತ್ತಾನ. ಭಾಗ್ಯನೂ ಹೆಲ್ಪ್ ಮಾಡಕತ್ತಾಳ. ಏನು ನಗುದ ಒಂಥರ ವಿಚಿತ್ರ ಐತಿ. ಹಾಂ, ಅಷ್ಟೇ ಮುಗೀತು ನೋಡ್ರಿ. ಇಲ್ಲಿ ನನಗೂ ಅಡುಗೆ ರೆಡಿ ಮಾಡ್ಕೊಳತ್ತೀನಿ. ಹಾಗೆ ಚಟ್ನಿ ಮಾಡ್ಲಿಕ್ಕೆ ಕಡಲೆಬೇಳೆ ನೆನೆಕಿಟ್ಟಿನಿ, ರೈಸ್ ಮಾಡೋಕ್ಕಿಟ್ಟಿನಿ, ಹಾಲು ಕಾಯಿಸಿಟ್ಟಿನಿ. ಇಲ್ಲಿ ಸ್ವಲ್ಪ ಇಡ್ಲಿ ಉಳಿದಿತ್ತು, ಬಿಸಿ ಮಾಡೋಕ್ಕಿಟ್ಟಿನಿ. ಅದು ವೇಸ್ಟ್ ಮಾಡೋದು ಬೇಡ, ತಿನ್ಬೇಕಂತ ಹೇಳ್ಬಿಟ್ಟು. ಇನ್ನು ಸಾಂಬಾರು ಕೂಡ ಐತಿ. ಇಲ್ಲಿ ಬೇಳೆ ಕುದಿಸ್ಕೊಂಡು ಇಟ್ಕೊಂಡಿನಿ. ಇದನ್ನು ಇನ್ನು ಬೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಒಂದೊಂದಾಗಿ ಕೆಲಸಗಳನ್ನೂ ನಡಕತ್ತಾವ್ರಿ. ಹಾಗೆ ನಿಮ್ಮ ಮನೇಲಿ ಯಾವ ರೀತಿ ಹಬ್ಬ ಮಾಡಿರಂತ ಕಮೆಂಟ್ ಮಾಡಿ ತಿಳಿಸ್ರಿ. ಓಕೆ, ಇವ್ರು ಪೂಜೆ ಮುಗಿಸ್ಕೊಳ್ಳಿ. ಹಾಗೆ ನಾನು ಅಡುಗೆನೂ ಮುಗಿಸ್ಕೊತೀನಿ. ಮತ್ತು ನಿಮ್ಗೆ ಸಿಗ್ತೀನಂತ. ನೋಡಿ ಫ್ರೆಂಡ್ಸ್, ಇಲ್ಲಿ ಅಮ್ಮ ಏನು ಮಾಡ್ತಿದ್ದಾರಂತ. ಅಮ್ಮ ಹೂರಣ ರುಬ್ತವ್ರೆ ಚಾಣಿಯಲ್ಲಿ. ಏನು ಒಳ್ಳೆ ಬೇಡ, ಮತ್ತು ಏನು ಮಿಕ್ಸಿ ಬೇಡ, ಏನು ಬೇಡ. ಗ್ರೈಂಡ್ ಬೇಡ, ಏನು ಬೇಡ. ಆರಾಮಾಗಿ ಇದರಲ್ಲಿ ನಾವು ರುಬ್ಕೋಬೋದು.
ಸಣ್ಣ ಅಂದ್ರೆ ಸಣ್ಣ ಆತೈತಿ ನೋಡ್ರಿ. ಎಷ್ಟು ಮಸ್ತ್ ಆಕೈತಿ ಹೂರ್ಣ ನೋಡ್ರಿಗ. ಹೋಳ್ಗೆ ಎಷ್ಟು ಭಾರಿ ಆತವ. ಹೋಳ್ಗೆ ಕೂಡ ನಿಮ್ಗೆ ಮಾಡಿ ತೋರಿಸ್ತೀನಿ. ಯಾರ ಹತ್ರ ಆದ್ರೂ ಈ ಥರದ್ದು ಚಾಣಿ ಇಲ್ಲ ಅಂದ್ರೆ ಚಾಣಿ ತಗೋರಿ. ಭಾರಿ ಅಂದ್ರೆ ಭಾರಿ ಯೂಸ್ ಆಕೈತಿ ಇದು ಹಬ್ಬದ ಟೈಮಲ್ಲಿ. ಇದು ನಮ್ಗೆ 1 ತಾಸು ಆಗೋ ಕೆಲಸ ಅರ್ಧ ತಾಸ್ನಾಗೆ ಆಕೈತಿ. ಅರ್ಧ ತಾಸ್ನಾಗ ಆಗೋ ಒಂದು 10-20 ನಿಮಿಷನಾಗ ಕೆಲಸ ಮುಗಿದು ಹೋಗ್ತೈತಿ. ಅಷ್ಟು ಆರಾಮಾಗಿ ಜಲ್ದಿನೇ ಮಾಡ್ಕೋಬೋದು. ಇದು 10 ನಿಮಿಷನಾಗ ನೋಡ್ರಿ ನಾವು 1 ಕಿಲೋದು ಬ್ಯಾಳಿನ ರುಬ್ಬಿನಿ. ಎಷ್ಟು ಜಲ್ದಿ ಆಕೈತೆ. ಆದ್ರೆ ಹೂರ್ಣ ಭಾಳ ಚಂದ ಆಗ್ತದೆ. ಇದ್ರಲ್ಲಿ ಕಂಡಾಪಟ್ಟೆ ಸಾಫ್ಟ್ ಆಗ್ತದೆ ಹೂರ್ಣ ನೋಡ್ರಿ. ಸಿಕ್ಕಾಪಟ್ಟೆ ಸಾಫ್ಟ್ ಆಗ್ತದೆ. ಅವಾಗಲೇ ವಿಡಿಯೋ ಮಾಡ್ಕೊಂಡೆ. ಫೋನ್ ಸ್ವಲ್ಪ ಬ್ಯುಸಿ ಇತ್ತು. ಹೂರ್ಣ ಬ್ಯಾಳಿ ಕುದಿಸ್ಕೊಂಡಾಗ ಸ್ವಲ್ಪ ತಿಳಿವಿರಬೇಕು. ತುಂಬ ಗಟ್ಟಿ ಮಾಡ್ಕೊಂಡ್ರೆ ಹೂರ್ಣ ಭಾಳ ಗಟ್ಟಿ ಬರ್ತದೆ. ಬ್ಯಾಳೆ ಕುದಿಸ್ಕೊಳಾಗ ತಿಳಿವಾಗಿತ್ತಂದ್ರೆ ಹೂರ್ಣ ಈ ಥರ ಸಾಫ್ಟಾಗಿ ಚಂದ ಬರ್ತೈತಿ. ಇವಾಗ ನೋಡ್ರಿ ಇದು ರೆಡಿ ಆಗೈತಿ. ಹಿಟ್ಟು ಕಲಸಿಟ್ಟಿನಿ, ಸಾರು ಮಾಡೀನಿ. ಇನ್ನು ಚಟ್ನಿ ಒಂದು ಮಾಡ್ಕೋಬೇಕು. ಇನ್ನು ದೇವ್ರ ನೈವೇದ್ಯ ಮಾಡ್ಕೋಬೇಕು. ಇದಿಟ್ಟು ಮಾಡಿ ಒಂದು ಬಗುಣೆ ಐತೆ ನೋಡ್ರಾಗ ಹೂರ್ಣ. ನೋಡ್ರಿ ಇಲ್ಲಿ ಒಳಗೆ ಏನು ಮಾಡತ್ತಾರಂದ್ರೆ ಪಾಪ ಮಮ್ಮಿಗೆ ಹುಷಾರಿಲ್ಲ ಅಂದರು ಇಷ್ಟೊತ್ತನ ಕೆಲಸ ಮಾಡಿ ಈಗ ಮಕ್ಕೊಂಡಾರ ನೋಡ್ರಿ. ಇಲ್ಲ ಅಣ್ಣ ನೋಡ್ರಿ ಕೊತ್ತಲ್ಲೇ ನಿದ್ದೆ ಹೊಡಕತ್ತಲ್ಲ. ಅಣ್ಣ ನಾನು ನಿನಗೆ ಇವತ್ತೊಂದು ಟಾಸ್ಕ್ ಕೊಡ್ತೀನಿ. ಇಲ್ಲ ಎಕ್ಸೆಪ್ಟ್ ಮಾಡಲೇಬೇಕು. ಮಮ್ಮಿಗೆ ಗೊತ್ತಾಗಲ್ಲ ರೀ. ಮಮ್ಮಿಗೆ ಏನಾರು ಮೊತ್ತಿ ಮೇಲೆ ಬಿಡಿಸ್ಬೇಕು. ಓಕೆ ಆಯಿತು, ನಾನೇ ಮಾಡ್ತೀನಿ. ಡನ್. ನೋಡ್ರಿ ಅವಾಗಲೇ ಟಾಸ್ಕ್ ಅದು ಬ್ಯಾಡ್ ಅನ್ಸ್ಬಿಡ್ತು. ಈಗ ಅಮ್ಮಗೆ ಸ್ವಲ್ಪ ಹುಷಾರಿಲ್ರಿ. ಏನು ಊಟ ಮಾಡಲಾಗ್ಯಾರ. ಸ್ವಲ್ಪ ಊಟನೂ ಸೇರಲಾಗ್ಯದ. ಈಗ ಗಂಜಿ ಮಾಡ್ಕೊಡತ್ತಲ್ರಿ ಭಾಗ್ಯ. ನೋಡ್ರಿ ಈಗ ಎದ್ರು ಗಂಜಿ ಮಾಡ್ರಿ. ಎದ್ದು ಕುಡೀರಿ ಅಂತಂದ್ರೆ ಹಿಂಗೆ ಕೂತಾರ ನೋಡ್ರಿ. ನೋಡ್ರಿ ಮನ್ಯಾಗ ಹೋಳ್ಗಿ, ಚಂದ ಸಾರ, ಚಪಾತಿ ಎಲ್ಲ ಸ್ಪೆಷಲ್ ಅಡುಗೆ ಮಾಡ್ಯಾರ್ರಿ. ಅದ್ರಾಗ ರಾಗಿ ಗಂಜಿ ಕುಡಿಯುತ್ತಾರೆ. ಬೇಜಾರಲ್ಲತ್ತಾರ. ಇದು ಜೋಳದ ಗಂಜಿ ಬೇಜಾರಲ್ಲತ್ತಾರೆ. ಹಬ್ಬದ ದಿವಸ ಊಟ ಹೋಲಿಕಂದ್ರೆ ಏನು ಮಾಡ ಹಿಂಗೆ ಸಡನ್ ಆಗಿ ಆರಾಮ್ ತರ್ತದೆ. ಏನಾಗ್ತದೋ ಏನು ಬಿಡ್ತದೋ ನನಗಂತೂ ತಿಳಿಲಾರ್ದಂಗಾಗಿ ಚಂದೇ ಇರ್ತೀನಿ. ಜಡ ಆತು ಮುಂಜಾನೆಯಿಂದ ಚಂದೇ ಇದ್ದೆ. ಮಮ್ಮಿ ಇಷ್ಟೊತ್ತು ಮಲ್ಕೊಂಡಿದ್ರು. ಈಗ ಹೊರಗೆ ಸ್ವಲ್ಪ ತಿರ್ಗಾಡ್ಕೊಂಬರ ಮತ್ತೆ ಕರ್ಕೊಂಡು ಹೋಗ್ತೀವಿ ನೋಡ್ರಿ. ಈಗ ಹಂಗೆ ಸ್ವಲ್ಪ ತಿರ್ಗಾಡ್ಕೊಂಬರ ಮತ್ತೆ ಹೊಂಟಿವ್ರಿ. ಬರ್ರಿ ನೀವು ಬರ್ರಿ ಹಂಗೆ ಜೊತೆಗೆ. ನೋಡ್ರಿ ಇಲ್ಲಿ ಪಾರ್ಕಿಗೆ ಕರ್ಕೊಂಬಂದು ಎಕ್ಸರ್ಸೈಸ್ ಮಾಡಕ್ಕೆ ಹಾಕಿವಿ. ಕುಂದಿರ್ಸಿವ್ರಿ. ಹಾಗಲ್ರಿ ಮಾಡ್ರಿ. ನೋಡ್ರಿ ಡ್ರೈವರ್ ಆಗ್ಬಿಟ್ರಿ. ಡ್ರೈವರ್ ಗಾಡ್ಡಕ್ಕೆ ಸ್ಟೇರಿಂಗ್ ರೀ ಡ್ರೈವರ್. ಅಮ್ಮ ಡ್ರೈವರ ನೋಡ್ರಿ ಪಟಾಕಿ ಇಲ್ಲ ಅಂತಂದ್ರು ಬಾಗಿ ಕೇಳವಳ್ಳು. ಪಟಾಕಿನ ಸಿಗಲ್ಲ ಬೆಂಗಳೂರಾಗ. ಇಲ್ಲಿವರೆಗೂ ನಮ್ಮ ಏರಿಯಾದಾಗ ಸಿಗಲ್ಲ. ಬೆಂಗಳೂರಲ್ಲ ನಾವಿದ್ದೇ ಇರೋದು. ನಮಗೆ ಪಟಾಕಿನೇ ಸಿಕ್ಕಿಲ್ಲ. ಆಲ್ರೆಡಿ ಎಷ್ಟು ಅಂಗಡಿ ತಿರುಗಾಡಿದ್ವಿ. ಪಾರ್ಕಲ್ಲೆಲ್ಲ ಟೈಮ್ ಪಾಸ್ ಆಯಿತು. ನೋಡ್ರಿ ಸೆಟ್ರ್ ಹಾಕ್ಯಾರು. ಆ ಕಡೆಲ್ಲ ಅಂಗಡಿಗಳು ನೋಡ್ರಿ ಎಲ್ಲನೂ ಕ್ಲೋಸ್ ಆಗ್ಯಾವ. ನಮ್ಮ ಭಾಗ್ಯ ಪಟಾಕಿ ಇಲ್ಲ ಅಂದ್ರೆ ಬೇಜಾರು ಮಾಡ್ಕೊಳತ್ತಾಳ. ಇವಾಗ ನಾವು ರೋಡ ಪಟಾಕಿ ಹುಡ್ಕೊಂಡು ಹೊಂಟೀವಿ. ಸಿದ್ಧಾರ್ಥ ನಾನಿಬ್ಬರು. ಸಿಗುತ್ತಾ ಇಲ್ಲ ಗೊತ್ತಿಲ್ಲ. ಏನು ಸಿದ್ಧಾರ್ಥ 50 ರೂಪಾಯಿ? 50 ರೂಪಾಯಿ ಏನು? ಅಲ್ಲಿ ಪಾನಿಪುರಿನಾ? ಗೋಬಿ ಮಂಜೂರಿ, ಪಾನಿಪುರಿ ಮತ್ತು ಏನೇನೋ ಐತೆ ಹೊಸ ಅಂಗಡಿ. ನಾವು ಹೆಣ್ಮಕ್ಳು ಹೊರಗೆ ಬಂದರೆ ಸಾಕು ಪಾನಿಪುರಿ ಮೇಲೆ ಕಣ್ಣು ನಮ್ಮದೆಲ್ಲ. ಹುಷಾರಿಲ್ಲ ಅಂದರೂ ಪಾನಿಪುರಿ ತಿನ್ಬೇಕನ್ಸುತ್ತೆ ಜೀವ. ಇವಾಗ ಸ್ವಲ್ಪ ಪರವಾಗಿಲ್ಲ. ಮಧ್ಯಾಹ್ನ ಸ್ವಲ್ಪ ಗಂಜಿ ಕುಡಿದು ಆರಾಮಾಗಿದ್ದೀನಿ. ಅದ್ರ ಬಗ್ಗೆ ಹೇಳ್ಕೊಳಕ್ಕೆ ತುಂಬಾ ಇದೆ. ಹೇಳ್ಕೊಳಕ್ಕೆ ಹೋದರೆ ಕಣ್ಣ ನೀರು ಬರುತ್ತೆ. ಹಾಗಾಗಿ ಏನು ಮಾತಾಡೋದು ಬೇಡ ಅಂತ ಸುಮ್ಮನೆ ಇದ್ದೀನಿ ಇವತ್ತು.
ನೋಡಿ ಆ ಏರಿಯಾ ಬಿಟ್ಟು ಈ ಏರಿಯಾಗೆ ಬಂದಿದ್ದೀವಿ. ನಮಗಿನ್ನ ಪಟಾಕಿ ಸಿಗುತ್ತಲ್ಲ ಗೊತ್ತಿಲ್ಲ, ನೋಡೋಣ. ಇಲ್ಲೊಂದು ಅಂಗಡಿ ಐತೆ, ಇಲ್ಲಿ ಹೋಗಿ ಕೇಳೋಣ ಪಟಾಕಿ ಇದೆಯಾ ಏನು ಅಂತ. ದೀಪಗಳ ನೋಡು ಚೆನ್ನಾಗೈತಲ್ಲ, ಹಬ್ಬನೇ ಮುಗ್ದೋಯ್ತು. ಇರೋ ದೀಪದಲ್ಲೇ ಹಚ್ಬಿಟ್ವಿ. ಪಟಾಕಿ ಕೇಳೋಣ ಬಾ, ಕೇಳ್ಕೊಂಡು ಬಂದ್ಬಿಡು ನೀನೇ. ಸುರ್ಸುರು ಬತ್ತಿ ಕೇಳಿದ್ರೆ ಅದು 150 ರೂಪಾಯಿ ಒಂದು ಅದ್ರ ಪ್ಯಾಕೆಟ್. ಇಲ್ಲ ಇವ್ರದ್ದೇ ಅಂಗಡಿ ಇಲ್ಲಿದ. ಬಾ ಹೋಗೋಣ. ಪಟಾಕಿ ಇಲ್ಲ ನೋಡ್ರಿ, ನಾವು ಎಷ್ಟೊಂದ ಪಟಾಕಿ ಓಡಾಡೋದು ಸಿಗ್ತಾನೆ ಇಲ್ಲ. ಪಟಾಕಿ ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಾವ. ನಾವು ರೋಡ್ ಹುಚ್ಚಿರ್ತಾರ ಪಾಪ, ಭಾಗ್ಯಗೋಸ್ಕರ ಪಟಾಕಿ ತೊಗೊಬರಕ್ಕೆ ಹೋದ್ರ ಭಾಗ್ಯ ಪಟಾಕಿನ ಗುಡ್ಡೆ ಹಾಕೊಂಡು ಕೂತಾಳೆ ಇಲ್ಲಿ. ನಮ್ಗೆ ಎದಕ್ಕೆ ಕಳಿಸಿದ್ ಮತ್ತೆ ಆ ಥರ ಹುಚ್ಚಿರ್ತಾರ ಅಲ್ಲಿ ಯಾಕೆ ನೋಡ್ರಿ ಎಷ್ಟೊಂದು ಪಟಾಕಿ ತಂದಾಳ. ಇದು ನನಗೆ ಇದಿಷ್ಟ ನಾನು ಹಚ್ಚೋದು, ಬೇರೆ ಏನೂ ಹಚ್ಚಲ್ಲ. ಬಿಜಿಲಿ ಯಾವ್ದನ್ನ ಹಚ್ಚು, ಬಿಜಿಲಿ ಹಚ್ಚು, ಬಜ್ಲಿ ಹಚ್ಚು. ದೀಪಾವಳಿ ಲಾವಳಿ ಈಗ ಆಡಕತ್ತಾವ ಸುರು ಮತ್ತೆ. ಆಹಾ ಹಾಂ ಹಾಂ ಈಗ ಮಮ್ಮಿ ಸುರ್ ಬತ್ತಿ ಹಚ್ಚಕತ್ತಾರ. ಎಲ್ಲಿ ನೋಡಿದ್ರೆ ಡಮ್ 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 ಸೌಂಡ್ ಕೇಳಿಸಾತದ್ರಿ. ಸುರ್ ಬತ್ತಿ ಚುರ್ ಅಂತ ಇರ್ತದ್ರಿ. ಅದ್ರ ಚೆನ್ನಾಗಿ ಒಯ್ದಿಡ್ರಿ, ಹಂಗೆ ಕೊಡತ್ತೀರಿ ಕೈ ಗಡ ಗಡ. ಸುರ್ ಬತ್ತಿನೂ ಅನ್ಸದೆ. ಎಲ್ಲಿ ಡಬ್ಬ ಈಗ ನಾ ಅಲ್ಲೇ ಮಿಂಚಾಕೋದು ಮುಗಿತಾ ಡಬ್ಬನಿಲ್ಲ. ದೊಡ್ಡ ಪ್ಯಾಕೆಟ್ ಅವ ನೋಡ್ರಿ. ಹಚ್ಚಿ ಅಯ್ಯಯ್ಯ ಭಾಗ್ಯ ನೋಡಿ ಕಡೆ ಕಡೆ ಹಿಂಗೆ ಮಾಡಂಗೆ ಕೈ ಹಂಗೆ ಅಯ್ಯ ಬರೇ ಹುಚ್ಚರ ಆಟ ನೋಡು ಹಂಗ. ಪಟಾಕಿ ಹೊಡೆದು ಮಸ್ತ್ನಾಗಿ ಮಜಾ ಮಾಡಿದ್ದಾಯ್ತು ನೋಡ್ರಿ. ಭಾಗ್ಯನ್ಗೆ ಗಿಫ್ಟ್ ಬಂದಿದೆ, ತುಂಬಾ ಖುಷಿ ಪಟ್ಲು ಭಾಗ್ಯ ಅಂತೂ. ನನಗೆ ಈ ರೇಟ್ ನೋಡೋ ಸ್ವಲ್ಪ ಭಯ ಆಯಿತು. ನಮ್ಮ ಮಕ್ಕಳಿಗೆ ನಾವೇ ಕೊಡ್ಸೋಕ್ಕೆ ಹಿಂದೆ ಮುಂದೆ ನೋಡ್ತೀವಿ ನೋಡಿ ರೇಟು, ಆದರೆ ಇದು ನೋಡಿ ಖುಷಿನೂ ಆಯಿತು. ಅಂದರೆ ಬೇಜಾರು ಅಂದರೆ ನಮ್ಮ ಮಕ್ಳಿಗೆ ನಾವು ಕೊಡ್ಸೋಕ್ಕೆ ಒಂಥರ ಹಿಂದೆ ಮುಂದೆ ನೋಡ್ತೀವಿ ದುಡ್ಡು ಖರ್ಚು ಮಾಡೋಕ್ಕೆ. ಇದು ನೋಡ್ರಿ ಒಂದು ಈ ಬಾಕ್ಸು 600 ರೂಪಾಯಿ ಇದೆ. 600 ರೂಪಾಯಿಗೆ 1 ರೂಪಾಯಿ ಕಮ್ಮಿ. 2 ಗಿಫ್ಟ್ ಕೊಟ್ಟಿದ್ದಾರೆ ಭಾಗ್ಯನ್ಗೆ ದೀಪಾವಳಿಗೆ ನೋಡಿ. ಇದು ಚಾಕ್ಲೇಟ್ ಬಾಕ್ಸು, ಇದ್ರದ್ದು ರೇಟು ಇಷ್ಟು 300 ಐತಿ.
ಅಲ್ಲ 210. 210 ರೂಪಾಯಿ ಇಲ್ಲಿದೆ ನೋಡಿ. ದುಡ್ಡಿಗೆ ತುಂಬ ಈಗ ದುಡ್ಡೇ ಎಲ್ಲ ಅನ್ನೋ ಪ್ರಪಂಚದಲ್ಲಿ ಖುಷಿನೂ ಮುಖ್ಯ ಅನ್ನೋದು ಇವರು ನೋಡೇ ಕಲಿಬೇಕು ಅನಿಸುತ್ತೆ. ಭಾಗ್ಯ ಹಾಸ್ಟೆಲ್ಗೆ ಹೋದರೆ ಅವ್ರು ಕೇಳ್ತಾ ಇರ್ತಾರೆ, ಭಾಗ್ಯ ಎಲ್ಲಿ, ಭಾಗ್ಯನಿಗೆ ಯಾಕೆ ಕಳಿಸಿದ್ದೀರಾ ಅಂತ. ಡೈಲಿ ಅವ್ರು ಹೊರಗಡೆ ಹೋಗಿ ಬಂದರೆ ಸಾಕು, ಭಾಗ್ಯನಿಗೊಂದು ಡೈರಿ ಮಿಲ್ಕು ಅಥವಾ ಈ ಥರ ಚಾಕ್ಲೇಟು, ಇಲ್ಲಾಂದರೆ ಇನ್ನೂ ಬೇರೆ ಬೇರೆ ಚಾಕ್ಲೇಟ್ ಎಲ್ಲ ಬರ್ತವೆ, ಅದು ಎಲ್ಲ ತೊಗೊಂಬಂದು ಕೊಡ್ತಾರೆ ಭಾಗ್ಯನಿಗೆ. ಇವತ್ತು ದೀಪಾವಳಿಗೆ ಅಂತ ಹೇಳ್ಬಿಟ್ಟು ಈ ಥರ ಚಾಕ್ಲೇಟ್ನ ಕೊಟ್ಟಿದ್ದಾರೆ. ನನಗಂತೂ ತುಂಬಾ ಖುಷಿ ಆಯಿತು. ಭಾಗ್ಯನಿಗೆ ಇನ್ನೂ ಖುಷಿ ಜಾಸ್ತಿ, ಯಾಕಂದರೆ ಈ ಚಾಕ್ಲೇಟ್ ತುಂಬ ಇಷ್ಟ ಭಾಗ್ಯನಿಗೆ. ಓಕೆ, ದೀಪಾವಳಿ ಹಬ್ಬ ಇವತ್ತಾಯಿತು ನಮ್ಮದು ದೀಪಾವಳಿ ಹಬ್ಬ. ಅಮಾವಾಸ್ಯೆ ದಿವಸನೇ ನಾವು ಯಾವಾಗಲೂ ವರ್ಷ ಮಾಡೋದು, ಈ ವರ್ಷ ಕೂಡ ಮಾಡಿದ್ವಿ. ನಮ್ಮ ಬೆಳಗಿನ ಪ್ಲ್ಯಾನೇ ಬೇರೆ ಆಗಿತ್ತು, ಈಗಾಗಿರೋದೇ ಬೇರೆ ಆಗೋಯ್ತು. ಏನಂದರೆ ನಾವು ಬೆಳಗ್ಗೆ ಪ್ಲ್ಯಾನ್ ಮಾಡಿರೋದು ತುಂಬ ಹೆಂಗಂದ್ರೆ ಸಾಯಂಕಾಲ ಫುಲ್ ಎಲ್ಲರೂ ರೆಡಿಯಾಗಿ ಪಟಾಕಿ ಹೊಡೆದು ದೀಪ ಎಲ್ಲ ಹಚ್ಚಿ ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಂತ ತುಂಬ ಆಸೆ ಪಟ್ಟಿದ್ವಿ. ಆದ್ರೆ ಅದು ಸೆಂಟ್ರಲ್ಲೇ ಟುಸ್ ಪಟಾಕಿ ಐತಲ್ಲ, ಡಮ್ ಅಲ್ಲಿಲ್ಲ, ಟುಸ್ ಪಟಾಕಿ ಆಯಿತು. ಯಾಕಂದರೆ ನನಗೆ ಮಧ್ಯಾಹ್ನ ಫುಲ್ ಆರಾಮಿಲ್ದಾಗ ಆಗ್ಬಿಟ್ಟು ಸಡನ್ನಾಗಿ ಹೊಟ್ಟೆ ಸಂಕಟಾಗಿ ಒಂಥರ ವಿಚಿತ್ರ, ಊಟ ಮಾಡಿಲ್ಲ, ಏನೂ ಇಲ್ಲ ಇವತ್ತು. ಸ್ವಲ್ಪ ಹೊರಗಡೆ ಹೋಗಿ ಸ್ವಲ್ಪ ಪಾರ್ಕಲ್ಲಿ ಮಾಡಿದಾಗ ಮೈಕೈ ಸ್ವಲ್ಪ ನೋವು, ಸಿಕ್ಕಾಪಟ್ಟೆ ಮೈಕೈ ನೋವಾಗಿ ಎದ್ದೇಳಕ್ಕೆ ಆಗಲಾಗಿತ್ತು ನನಗೆ. ಆ ಗಂಜಿ ಕುಡಿದ್ಮೇಲೆ ಸ್ವಲ್ಪ ಸಮಾಧಾನ ಅನಿಸ್ತು. ಹೊಟ್ಟೆ ಉರಿ ಆಗೋದು, ಒಂಥರ ಸಂಕಟ ಆಗೋದು ಹಾಗಾಯ್ತು. ಹಾಗಾಗಿ ಏನು ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಹೊರಗಡೆ ತಿರುಗಾಡಿ ಬಂದ್ವಿಲ್ಲ, ಬರೋಷ್ಟರಲ್ಲೇ ಪಟಾಕಿ ತಗೊಂಡ್ಬಂದ್ರು. ಇನ್ನು ನಾವು ಬಂದು ರೆಡಿ ಆಗೋದು ಎಷ್ಟರಲ್ಲಿ ಅಂತ ಹೇಳ್ಬಿಟ್ಟು ಅದೇ ನೈಟಿ, ಅದೇ ಪ್ಯಾಂಟು, ಅದೇ ಟೀ ಶರ್ಟ್ ಮೇಲೆ ಹಬ್ಬನ ಮಾಡಿ ಮುಗಿಸಿದ್ವಿ. ಮಮ್ಮಿ ಚಾಕ್ಲೇಟ್ ಬಾಕ್ಸ್ ಖಾಲಿ. ಖುಷಿ, ಪಟಾಕಿ ಹೊಡೆದು ಚಾಕ್ಲೇಟ್ ಸಿಕ್ತು, ಖುಷಿ ಆಯ್ತಾ? ಖುಷಿ ಆಯ್ತು ಫುಲ್ ಖುಷಿ ಆಯ್ತಾ? ಫುಲ್ ಖುಷಿ ಐತ್ರಿ. ಅವ್ರು ಯಾವಾಗಲೂ ನಂಗೆ ಗಿಫ್ಟ್ ಕೊಡ್ತಾನೆ ಇರ್ತಾರ್ರಿ. ಇಲ್ಲಿ ನೋಡು, ಮಾತಾಡು, ಚಾಕ್ಲೇಟ್ ಮೇಲೆ ಕಣ್ಣು. ಯಾವಾಗಲೇ ಅವ್ರು ನಮಗೆ ಗಿಫ್ಟ್ ಕೊಡ್ತಾನೆ ಇರ್ತಾರ್ರಿ. ಅದಕ್ಕೆ ನನಗೆ ಒಂದು ಅರ್ಥ ಆಗಿಲ್ಲ, ಯಾವಾಗಲೂ ಏನೇ ಕೊಟ್ಟರು ಎಲ್ಲರೂ ಭಾಗ್ಯಗೆ ಕೊಡ್ತಾರೆ. ಪಾಪ ಸಿದ್ಧಾರ್ಥಿಗೆ ಯಾರು ಏನು ಕೊಡೋದೇ ಇಲ್ಲ. ಇವನೇನು ಮಾಡ್ತಾರೆ, ಆಕಿ ಕೊಟ್ಟಿರೋದೆಲ್ಲ ಕಿತ್ಕೊಂಡು ತಿಂದು ಖಾಲಿ ಮಾಡಿಬಿಡ್ತಾನೆ. ಇಲ್ಲಿ ನೋಡ್ರಿ ತಿನ್ನಾಗ್ತಾರೆ ಪಾಪಕ್ಕೆ, ಇನ್ನೂ ಒಂದು ಚಾಕ್ಲೇಟ್ ತಗೊಂಡಿಲ್ಲ. ಅವ್ಳು ನೋಡ್ರಿ ಕಿಸೆ ತುಂಬಿಕೊಂಡಾಗ ನೋಡ್ರಿ ಹೆಂಗ್ ಕಿತ್ತಾಡ್ತಾರ. ನೋಡು ಏ ಬಿಡ, ಅವ ಡೈರಿ ಮಿಲ್ಕ್ ತಿನ್ನಲ್ ಬಿಡು, ಸುಮ್ಮನೆ ತಗೊಳ್ಳೋದವ. ಜಾಸ್ತಿ ಇಷ್ಟಪಡೋದು ಕಿಟ್ಕೆಟ್ 5 ಸ್ಟಾರ್. ಇಷ್ಟ ನನಗೆ, ಇದೇ ಬೇಕು ನನಗೆ. ಡೈರಿ ಮಿಲ್ಕ್ ಇಷ್ಟ ಆಗಲ್ಲ. ಅದೊಂದಾ ಡೈರಿ ಮಿಲ್ಕ್ ಬೇಡವಾ? ಡೈರಿ ಮಿಲ್ಕ್ ಬದಲು ಇನ್ನೊಂದು 5 ಸ್ಟಾರ್ ನಿಮಗೆ. ನಮ್ಗೆ ಎಕ್ಸ್ಚೇಂಜ್ ಆಫರ್ ಇದೇನು ದೊಡ್ಡದು 5 ಸ್ಟಾರ್ ದೊಡ್ಡದು. ನನಗೆ ಬರೀ ಡೈರಿ ಮಿಲ್ಕ್ ಒಂದು 5 ಸ್ಟಾರ್ ಇಲ್ಲ. ಇದು ದೊಡ್ಡದಲ್ಲ ಡೈರಿ ಮಿಲ್ಕ್. ಅವ ಇಟ್ಕೊಂಡ ನೋಡು. ಯಾಕೆ ತಗೊಂಡಿ? ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಇಷ್ಟ ಆದ್ರೆ ಲೈಕ್, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ತಿಳಿಸಿ. ಇವ್ರ ಬಾಯಿ ಸುಮ್ಮನೆ ಇರಲ್ಲ. ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ಬಾಯ್ ಫ್ರೆಂಡ್ಸ್. ಆದ್ರೆ ಏನ್ ಬೇಜಾರು ಅನ್ನೋದು, ಯಾಕೆ ಹಿಂಗಾಯ್ತು, ನಾನು ಏನ್ ಹಬ್ಬದಲ್ಲಿ ಏನೇನ್ ಎಡವಟ್ ಆಯ್ತು ಅನ್ನೋದು ನಾಳೆ ವಿಡಿಯೋದಾಗ ಹೇಳ್ತೀನಿ. ಇವತ್ತೇ ಹೇಳ್ಕೊಂಡು ಹೋದ್ರೆ ಲೆಂತಿ ಆಗುತ್ತೆ. ಓಕೆ ಬಾಯ್ ಫ್ರೆಂಡ್ಸ್.